ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನತಾ ಸ್ಟುಡಿಯೋ. ಇವತ್ತಿನ ರೆಸಿಪಿ ತುಂಬ ವೆಜಿಟೇಬಲ್ಸ್ ಹಾಕಿ ಮಾಡೋವಂಥದ್ದು. ಅದು ಫ್ರೈಡ್ ರೈಸ್. ನೋಡೋಣ ಹಾಗಿದ್ರೆ ಹೇಗೆ ಮಾಡೋದು ಅಂತ ಹೇಳಿ ಅಂತ ಬನ್ನಿ. ನಾನಿಲ್ಲಿ ಒಂದು ಕಡಾಯಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಕ್ಲೋವ್ಸ್ ಹೆಚ್ಚಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಆಪ್ಷನಲ್ಲು, ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಅಂದರೆ ಅದನ್ನು ಸ್ಕಿಪ್ ಮಾಡಿಬಿಟ್ಟು ನೀವು ಬೇರೆ ಎಲ್ಲ ಹಾಕ್ಕೋಬೋದು. ಆದರೆ ಈ ಫ್ರೈಡ್ ರೈಸ್ಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾರೆ, ಹಾಗಾಗಿ ಹಾಕಿದ್ದೀನಿ ನಾನು. ಬೆಳ್ಳುಳ್ಳಿ ಚೆನ್ನಾಗಿ ಆಗಿದೆ. ಈಗ ನಾನು ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇವಾಗ. ಇದು ಕೂಡ ತುಂಬ ಫ್ರೈ ಮಾಡೋದೇನು ಬೇಡ, ಬರೀ ಟ್ರಾನ್ಸ್ಪರೆಂಟ್ ಆದರೆ ಸಾಕಿದು. ಇದು ಟ್ರಾನ್ಸ್ಪರೆಂಟ್ ಆದಮೇಲೆ ನಾನು ಎಲ್ಲ ತರಕಾರಿಗಳನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಫಸ್ಟ್ ಕ್ಯಾರೆಟು ಬೀನ್ಸ್ನ ಆ್ಯಡ್ ಮಾಡ್ಕೊಳ್ತೀನಿ. ಕ್ಯಾಬೇಜು ಮತ್ತು ಕಾರ್ನ್ನ ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟು ಬೀನ್ಸು ಮತ್ತು ಕ್ಯಾರೆಟು, ಯಾಕೆಂದ್ರೆ ಸ್ವಲ್ಪ ಇದು ಬೇಯೋದು ಲೇಟ್ ಆಗುತ್ತೆ. ಅದಕ್ಕೆ ಇದು ಹಾಕಿ ಮತ್ತೆ ಒಂದು 2 ನಿಮಿಷ ಅಷ್ಟೇ ಫ್ರೈ ಮಾಡಬೇಕಾಗಿರೋದು. ಯಾಕೆಂದರೆ ಇಲ್ಲಿ ಯಾವುದು ತರಕಾರಿನೂ ತುಂಬ ನಾವು ಬೇಯಿಸಲ್ಲ, ಎಲ್ಲದೂ ಕೂಡ ಕ್ರಂಚಿಯಾಗಿದ್ದರೆ ಸಾಕು. ಹಾಗಾಗಿ ಇದು ಹಾಕಿ 2 ನಿಮಿಷ ಆದಮೇಲೆ ಒಂದೊಂದೇ ತರಕಾರಿನ ಆ್ಯಡ್ ಮಾಡೋಣಂತೆ. ನಾನಿವಾಗ ಕಲರ್ ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು, ಒಂದು 3 ಕಲರು, ರೆಡ್ ಮತ್ತು ಯೆಲ್ಲೋ ಮತ್ತು ಗ್ರೀನು. ಅದಾದಮೇಲೆ ನಾನು ಕ್ಯಾಬೇಜು ಮತ್ತು ಸ್ವೀಟ್ ಕಾರ್ನ್ ಎರಡೂ ಕೂಡ ಹಾಕ್ಕೋತಾ ಇದ್ದೀನಿ. ಇದೆಲ್ಲದು ಕೂಡ ಸ್ವಲ್ಪ ಒಟ್ಟಿಗೆನೆ ಬೆಂದರೆ ಸಾಕಿದು, ತುಂಬ ಬೇಯಿಸಬಾರ್ದು, ಕ್ರಂಚಿಯಾಗಿದ್ದರೆ ಸಾಕು. ಮತ್ತು ತರಕಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕ್ಕೋಬೋದು, ಜಾಸ್ತಿನೂ ಹಾಕ್ಕೋಬೋದು, ಕಮ್ಮಿನೂ ಹಾಕ್ಕೋಬೋದು. ನಾನು ಇಷ್ಟು ತರಕಾರಿ ಮಾತ್ರ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಬೇರೆ ಏನಾದರೂ ಆ್ಯಡ್ ಮಾಡ್ಕೊಳ್ಳೋದಾದರೂ ಕೂಡ ಆ್ಯಡ್ ಮಾಡ್ಕೋಬೋದು. ಇದು ಒಂದು 2 ನಿಮಿಷ ಹೀಗೆ ಕೈ ಆಡಿದ್ಮೇಲೆ ನಾವು ಎಲ್ಲ ಒಂದೊಂದೇ ಸಾಸ್ಗಳನ್ನ ಆ್ಯಡ್ ಮಾಡೋಣ. ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ 1 ಟೀ ಸ್ಪೂನ್ ಅಷ್ಟು. ಯಾಕೆಂದರೆ ಬೇರೆ ಸಾಸಲ್ಲೂ ಕೂಡ ಉಪ್ಪಿರೋದ್ರಿಂದ ಜಾಸ್ತಿ ಬೇಡ. ನಾನು ಅನ್ನ ಮಾಡ್ಕೊಳ್ಳೋ ಹೊತ್ತಿಗೂ ಕೂಡ ಉಪ್ಪು ಹಾಕಿ ಮಾಡ್ಕೊಂಡಿದ್ದೀನಿ. ನಾನು ಬಾಸ್ಮತಿ ರೈಸ್ನ ಮಾಡ್ಕೊಂಡಿದ್ದೀನಿ ಅದಕ್ಕೆ. ಈಗ ಸಾಯ್ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಿದ್ದೀನಿ. ನಾನು 4 ಕಪ್ಪು ಅನ್ನಕ್ಕೆ ಇಟ್ಕೊಂಡಿದ್ದೆ, 4 ಕಪ್ ರೈಸು ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಹಾಗಾಗಿ ನಂಗೆ ಸ್ವಲ್ಪ ಜಾಸ್ತಿ ಬೇಕಂತೇಳಿ 4 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ಚಿಲ್ಲಿ ಸಾಸ್ ಇದು ಕೂಡ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಏನು ಖಾರ ಇಲ್ಲ. ಇದು ಚಿಲ್ಲಿ ಗಾರ್ಲಿಕ್ ಸಾಸ್ ಇದು ನಾನು ಸ್ವಲ್ಪ ಹಾಕ್ಲಿ, ಬೇಕಾದ್ರೆ ಸ್ವೀಟ್ ಇರುತ್ತೆ ಅಂತ. ಇದ್ರ ಬದಲಾಗಿ ಬೇಕಾದ್ರೆ ಕೆಚಪ್ ಕೂಡ ಆ್ಯಡ್ ಮಾಡ್ಕೋಬೋದು. ಮಕ್ಕಳಿಗೆ ಸ್ವೀಟ್ ಇಷ್ಟ ಆಗುತ್ತೆ ಅಂತ ಅದನ್ನು ಆ್ಯಡ್ ಮಾಡಿದ್ದೀನಿ. ಇದು ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ಹಂಗೆ ಸ್ವಲ್ಪ ಖಾರಕ್ಕೆ ಹಾಕ್ಕೊಂಡಿದ್ದೀನಿ. ಅದೇನು ಜಾಸ್ತಿ ಖಾರ ಇಲ್ಲ. ಮತ್ತು ಈಗ ನಾನು ಶೆಜ್ವಾನ್ ಚಟ್ನಿ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಖಾರ ಇರುತ್ತೆ, ಹಾಗಾಗಿ ನಾನು ಬರೀ ಒಂದೇ 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ನಾನು ಹಾಕೋ ಸಾಸ್ಗಳು ಎಲ್ಲದೂ ಹಾಕಬೇಕಂತ ಏನಿಲ್ಲ. ನೋಡಿ ನಿಮಗೆ ಎಷ್ಟು ಬೇಕಂತ ಅನಿಸುತ್ತೋ ಅಷ್ಟು ಮಾತ್ರ ಹಾಕಿದರೆ ಸಾಕು. ಈಗ 4 ಕಪ್ ರೈಸ್ನ ಮಾಡಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಈಗ ಅದನ್ನು ಅನ್ನ ಹಾಕೋಣ. ಅನ್ನ ಎಲ್ಲ ಉದ್ರುದ್ರಾಗಿದೆ ಇವಾಗ ನಂದು. ನಾನು ಬಾಸ್ಮತಿ ರೈಸ್ನ ಇಟ್ಕೊಂಡಿದ್ದೆ. ಈಗ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಈರುಳ್ಳಿ ಕಾವು ಅಂತ ಹೇಳ್ತಾರಲ್ಲ ಅದು. ಈಗ ಇದು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ, ನೀಟಾಗಿ ಮಿಕ್ಸ್ ಮಾಡಬೇಕು. ಮತ್ತು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ತುಂಬ ಜೋರಾಗಿ ಮಾಡಿದ್ರೆ ಅನ್ನ ಎಲ್ಲ ಪೀಸ್ ಆಗಿಬಿಡುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಇವಾಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ, ಟೇಸ್ಟಿಯಾಗೂ ಕೂಡ ಇತ್ತು. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸೋದನ್ನು ನನಗೆ ಮರಿಬೇಡಿ. ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವೀಕ್. ಬಾಯ್.